ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗ ಅಂತಂದ್ರೆ KPSC ಕೆಲವೊಂದು ಗೆಜೆಟೆಡ್ ಪ್ರೊಬೇಷನರಿ ಒಂದು ಪೋಸ್ಟ್ಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅನೌನ್ಸ್ ಮಾಡಿದ್ದಾರೆ. ಸೊ ಅಂದ್ರೆ ಕರೆದಿದ್ದಾರೆ ಕೆಲವೊಂದು ಪೋಸ್ಟ್ಗಳನ್ನ. ಸೊ ಏನಪ್ಪಾ ಅಂತಂದ್ರೆ ಆ, ಈ ಒಂದು ಪೋಸ್ಟ್ಗೆ ಬೇಕಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸೊ ನೋಡ್ಬೋದು, ದಿನಾಂಕ 26/2/2024 ಇದು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ KPSC ಅವರು. ಸೊ ಇಲ್ಲಿ ಕೆಳಗಡೆ ನೋಡೋದಾದ್ರೆ ಏನ್ ಕೊಟ್ಟಿದ್ದಾನೆ, ಆ, ಆ, ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅಲ್ಲಿ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಅಂತ ತೋರಿಸಿದ್ದಾನೆ. ಅಂತಂದ್ರೆ ಗೆಜೆಟೆಡ್ ಪ್ರೊಬೇಷನರ್ ಆ ಒಂದು ಹುದ್ದೆಗೆ. ಸೊ ಇಲ್ಲಿ ಕೆಳಗಡೆ ಏನೇನ್ ಕೊಟ್ಟಿದ್ದಪ್ಪ ಅಂತಂದ್ರೆ ಸೇವಾ ವೃಂದದ ಹೆಸರು, ಅಂದ್ರೆ ಇಲಾಖೆಯ ಹೆಸರು, ಮತ್ತೆ ಅದೇ ರೀತಿ ಹುದ್ದೆಗಳ ಸಂಖ್ಯೆ, RPC ಮತ್ತೆ ಹೈದರಾಬಾದ್ ಕರ್ನಾಟಕ ಒಟ್ಟು ಟೋಟಲ್ ಆಗಿ ಕೊಟ್ಟಿದ್ದಾನೆ. ಸೊ ಗ್ರೂಪ್ ಎ ಅಲ್ಲಿ ಏನಪ್ಪಾ ಅಂತಂದ್ರೆ ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. ಸೊ ಇಲ್ಲೇನ್ ಮಾಡಿದಾನಪ್ಪ ಅಂತಂದ್ರೆ ಯಾವ ಒಂದು ಪೋಸ್ಟ್ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು, RPC 37 ಇದೆ, ಹೈದರಾಬಾದ್ ಕರ್ನಾಟಕಕ್ಕೆ 3 ಇದೆ. ಟೋಟಲ್ 40 ಪೋಸ್ಟ್ ಅನ್ನ ಕರೆದಿದ್ದಾರೆ. ಅದೇ ರೀತಿ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಅದರಲ್ಲಿ 30, 11 ಟೋಟಲ್ 41. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 1 ಟೋಟಲ್ 2. ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಸಹಾಯಕ ಕಾರ್ಯದರ್ಶಿ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 32 ಪ್ಲಸ್ 8 ಟೋಟಲ್ ಆಗಿ 40 ಪೋಸ್ಟ್ ಅನ್ನ ಕಳಿಸಿದ್ದಾರೆ. ಸೊ ಈ ರೀತಿಯಾಗಿ ಕೆಲವೊಂದು ಪೋಸ್ಟ್ ಗಳನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಟೋಟಲ್ 152 ಪೋಸ್ಟ್ಗಳು. ನೆಕ್ಸ್ಟ್ ಗ್ರೂಪ್ ಬಿ ಅಲ್ಲಿ ಎಷ್ಟಂತಂದ್ರೆ ನಾವಿಲ್ಲಿ ನೋಡ್ಬೋದು, ಒಟ್ಟಾರೆ ಟೋಟಲ್ ಆಗಿ ಗ್ರೂಪ್ ಎ ಅಲ್ಲಿ 159, ಗ್ರೂಪ್ ಬಿ ಅಲ್ಲಿ 225, ಟೋಟಲ್ ಆಗಿ 384 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ. ಸೊ ಅರ್ಜಿಗಳನ್ನ ಯಾವಾಗಪ್ಪ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಅರ್ಜಿಗಳನ್ನ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 4/3/2024 ಅದೇ ರೀತಿ ಲಾಸ್ಟ್ ಡೇಟ್ ಯಾವ್ದಪ್ಪ ಅಂತಂದ್ರೆ 3/4/2024. ಅದೇ ರೀತಿ ತಾತ್ಕಾಲಿಕ ಒಂದು ಪರೀಕ್ಷೆ ಏನಿರುತ್ತೆ ಅದು 5/5/2024 ನಡೆಯುತ್ತೆ. ಸೊ ಅರ್ಜಿ ಸಲ್ಲಿಸುವ ಸಂಬಂಧದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಹೆಲ್ಪ್ ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ, ನೀವು ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಿಚಾರಣೆ ಮಾಡ್ಕೋಬಹುದು. ಸೊ ವಿಶೇಷ ಸೂಚನೆ ಅಂತ ಏನೋ ಕೊಟ್ಟಿದ್ದಾರೆ ಇಲ್ಲಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿಯ ಹೆಸರು, ವಿದ್ಯಾರ್ಥಿ ಮುಂತಾದ ವಿಷಯಗಳನ್ನು ತಪ್ಪಾಗಿ ತಿಳಿಸಿ ಸದರಿ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ 1 ಬಾರಿ ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಸದರಿ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಆಯೋಗದ ಅಧಿಕಾರಿ ಅವರ ಸಿಬ್ಬಂದಿಗಳಿಗೆ ತಂತ್ರಾಂಶವನ್ನು ಬದಲಾವಣೆ ಮಾಡಲು ಸಾಧ್ಯವಿರದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳೇ ನೇರವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಮಾಹಿತಿಗಳನ್ನು ಸರಿಪಡಿಸಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಸಂಬಂಧ ತದನಂತರ ಸಲ್ಲಿಕೆಯಾಗುವುದು ಅಂತಂದ್ರೆ ನೀವೇನಾದ್ರೂ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ಆಮೇಲೆ ನೀವು ಏನ್ ಮಾಡ್ಬೋದು, ಆ ಒಂದು ಅಪ್ಲಿಕೇಶನ್ ಅಂತಂದ್ರೆ ಲಾಸ್ಟ್ ಡೇಟ್ ವರೆಗೂ ಏನಂತಂದ್ರೆ ಎಡಿಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ಲಾಸ್ಟ್ ಡೇಟ್ ಆದ್ಮೇಲೆ ಯಾವುದೇ ರೀತಿಯ ಎಡಿಟ್ ಮಾಡೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರನೇ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ತೋರಿಸಿದ್ದಾರೆ. ಸೊ ಕೆಳಗಡೆ ಬಂದಾಗ ಅರ್ಜಿಯನ್ನು ಆನ್ಲೈನ್ ಮುಖಾಂತರನೇ ಹಾಕ್ಬೇಕಂತ ತೋರಿಸಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಪೇಮೆಂಟ್ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರನೇ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಹಂತಗಳು. ಸೊ 1ನೇ ಬಾರಿ ನೋಂದಣಿ ಪ್ರಕ್ರಿಯೆ ಅಂತಂದ್ರೆ KPSC ಫಸ್ಟ್ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದ ಮೇಲೆ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನೀವು ಹಾಕ್ತೀರಾ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹಾಕಿ ಆದ ಮೇಲೆ ಅಲ್ಲಿ ನಿಮಗೆ ಯಾವ್ಯಾವ ಒಂದು ಪೋಸ್ಟ್ಗಳಿಗೆ ನೀವು ಅರ್ಹರಿದ್ದೀರಾ ಅನ್ನೋದನ್ನ ಅಲ್ಲಿ ತೋರಿಸುತ್ತೆ. ಸೊ ಅದನ್ನ ನೀವು ಹಾಕ್ಬೋದು. ಸೊ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಏನಂತ ಇಲ್ಲಿ ತೋರಿಸಿದ್ದಾರೆ ಅಂತಂದ್ರೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಏನಪ್ಪಾ ಅಂತಂದ್ರೆ ಈ ನೋಟಿಫಿಕೇಶನ್ ಇರುತ್ತೆ. ಸೊ ನಿಮಗೆ ಈ ನೋಟಿಫಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಸಿಗುತ್ತೆ. ಸೊ ಹೋಗ್ಬಿಟ್ಟು ನೀವು ನೋಡ್ಕೋಬಹುದು. ಕಂಪ್ಲೀಟ್ ಆಗಿ ಒಂದ್ಸರಿ ಓದ್ಕೊಂಡು ಏನ್ ಮಾಡ್ಬೋದು, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಶುಲ್ಕ ಎಷ್ಟಿರುತ್ತಪ್ಪ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ 600 ರೂಪಾಯಿ, ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ, ಅದೇ ರೀತಿ ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪರಿಶಿಷ್ಟ ಅಂದ್ರೆ ಪ್ರವರ್ಗ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪೇಮೆಂಟ್ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಷರತ್ತುಗಳು ಅದು ಮಾಮೂಲಿಯಾಗಿರುತ್ತೆ, ಭಾರತ ನಾಗರಿಕ ಆಗಿರ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿಯಾದಂಥ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ಬೋದು, ಶೈಕ್ಷಣಿಕ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಖಂಡಿಕೆ 5ರಲ್ಲಿ ತಿಳಿಸುವ ಅರ್ಹತಾ ಷರತ್ತುಗಳ ಜೊತೆಗೆ ಕೆಳಕಂಡ ನಿಗದಿತ ಶೈಕ್ಷಣಿಕ ಹೊಂದಿರಬೇಕು ಅಭ್ಯರ್ಥಿ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ, ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ ನೇಮಕಾತಿ
ಯಾವುದೇ ಒಂದು ವಿಶ್ವವಿದ್ಯಾಲಯ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು. ಸೊ ನಿಮ್ಗೇನಾಗಿರ್ಬೇಕು, ಕಂಪಲ್ಸರಿಯಾಗಿ ಡಿಗ್ರಿ ಆಗಿರಲೇಬೇಕು. ಸೊ ಬೇರೆ ಬೇರೆ ಇಲ್ಲಿ ಏನು ಮಾಡಿದ್ದಾನೆ ಕೊಟ್ಟಿದ್ದಾನೆ, ಒಂದ್ಸರಿ ನೀವು ನೋಡಿಕೊಂಡು ಅಂದರೆ ಅಪ್ಲಿಕೇಶನ್ ಹಾಕೋ ಮುಂಚೆ ಕಂಪ್ಲೀಟಾಗಿ ಒಂದ್ಸರಿ ಏನು ಮಾಡಿ ಓದಿ. ಸೊ ಇಲ್ಲಿ ಏಜ್ ಕೊಟ್ಟಿದ್ದಾನೆ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, 2A 2B 3A 3Bಗಳಿಗೆ 41 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 43 ವರ್ಷ ಒಳವರು ಕೊಟ್ಟಿದ್ದಾನೆ. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.